ನಮ್ಮ ಆಧುನಿಕವಾಗಿರ್ತಕ್ಕಂಥ ಮಕ್ಕಳುಗಳಿಗೆ ಒಂದಿಷ್ಟು ತಿಳಿಯನ್ನ ಹೇಳಬೇಕು ಅಂತಂದ್ರೆ ಅಪ್ಪ ಅಮ್ಮಂದ್ರು ಒಂದು ಸ್ವಲ್ಪ ಅವರೇನು ಈಗ ಓದ್ಕೊಳ್ಳಿಕ್ಕೇನು ಆಗೋದಿಲ್ಲ, ತುಂಬಾ ಕಷ್ಟ. ರಾಮಾಯಣ ಮಹಾಭಾರತ ಚೆನ್ನಾಗಿ ತಿಳ್ಕೊಳ್ಳಿ, ಸಂತೋಷನೇ. ಆದರೆ ಇಂತಹದೊಂದು ರತ್ನ ಇದೆ ಎಂಬ ವಿಚಾರ ನಿಮ್ಗೆ ಗೊತ್ತಾಯಿತು ಅಂತಂದ್ರೆ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಭಾಷೆಯಲ್ಲಿ ಜ್ಞಾನವನ್ನು ನಾವು ತಿಳಿಸಿಕೊಟ್ಟದ್ದೇ ಆದ್ರೆ ಒಳ್ಳೇದಾಗ್ತದೆ. ಜೊತೆಗೆ ಸಂಸಾರದಲ್ಲಿ ಇದೆ ಬಿಡಿ ಸ್ವಾಮೀಜಿ, ನಮ್ಗೇನು ಕಷ್ಟ, ಯಾತಕ್ಕೆ ಬೇಕು ನಮ್ಗೆ ಇವೆಲ್ಲ ಅಂತ ಹೇಳಕ್ ಹೋಗ್ತೀರಾ? ಸಂಸಾರ, ಗೃಹಸ್ಥಾಶ್ರಮ, ಉಳಿದ 3 ಆಶ್ರಮಗಳಿಗೆ ಫೌಂಡೇಶನ್ ಇದ್ದ ಹಾಗೆ. ಮೇಲ್ಗಡೆ ಇರ್ತಕ್ಕಂಥ 3 ಫ್ಲೋರ್ಗಳು ಕಣ್ಣಿಗೆ ಕಾಣಿಸ್ತವೆ. ಬಿಲ್ಡಿಂಗ್ ನಲ್ಲಿ 3 ಫ್ಲೋರ್ ಇದ್ರೆ 3 ಫ್ಲೋರ್ ಕಣ್ಣಿಗೆ ಕಾಣಿಸ್ತವೆ. ಆದ್ರೆ 3 ಫ್ಲೋರ್ಗಳು ಚೆನ್ನಾಗಿ ನಿಂತುಕೊಂಡು ಅಲ್ಲಿ ವಾಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಫೌಂಡೇಶನ್ ಯಾವ್ದು ಗೊತ್ತಾ? ಗೃಹಸ್ಥಾಶ್ರಮ. ಹೌದಾ? ವಾನಪ್ರಸ್ಥಾಶ್ರಮದವರಿಗೆ ನೀವು ಬೇಕೇ ಬೇಕು. ಸನ್ಯಾಸಿಗಳು ಅವರಿಗೆ ಊಟದಿಂದ ಹಿಡಿದು ಎಲ್ಲವನ್ನು ಕೂಡ ಕೊಟ್ಟು ಅವರನ್ನ ಜ್ಞಾನದಲ್ಲೇ ಇರುವಾಗೆ ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಸಮಾಜದ್ದು. ಅವರು ಪೂರ್ಣ ಜಾಸ್ತಿ ಕೆಲಸ ಮಾಡಕ್ ಹೋದ್ರೆ ಜ್ಞಾನದಿಂದ ವಿಚಲಿತರಾಗ್ತಾರೆ, ಸಮಾಜಕ್ಕೆ ಜ್ಞಾನವನ್ನು ತಲುಪಿಸಕ್ ಆಗೋದಿಲ್ಲ ಕಾರಣಕ್ಕೆ ಸಂಸಾರಿಗಳನ್ನ ನೋಡ್ಕೊಳ್ಬೇಕಾದ್ರೆ ಕರ್ತವ್ಯ ಯಾರ್ದು? ಗೃಹಸ್ಥದ್ದು. ಇನ್ನ ವಾನಪ್ರಸ್ಥ ಎಲ್ಲ ಸಂಸಾರವೆಲ್ಲ ಮುಗಿಸಿ ಮಕ್ಕಳಿಗೆಲ್ಲ ಜವಾಬ್ದಾರಿಯನ್ನ ಕೊಟ್ಟು ಕಾಡಿಗೆ ಹೋಗ್ಬೇಕಲ್ಲ, ವನದಲ್ಲಿ ಕುಳಿತುಕೊಂಡು ತಪಸ್ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ, ಅವ್ರನ್ನ ನೋಡ್ಕೊಳ್ಬೇಕಾದ್ರೆ ಕರ್ತವ್ಯ ಯಾರ್ದು? ಅದು ನಿಮ್ದೇ ಕರ್ತವ್ಯ. ಇನ್ನೊಂದು ಆಶ್ರಮ ಇದೆಯಲ್ವಾ, ಯಾವ್ದದು? ಬಾಲ್ಯ. ಮಕ್ಕಳು ನೋಡಿ, ನೀವೇ ಹೆಗಲ ಮೇಲೆ ಕೂಡಿಸ್ಕೊಂಡಿದ್ರಿ, ತೊಡೆ ಮೇಲೆ ಕೂಡಿಸ್ಕೊಂಡಿದ್ರಿ. ಆ ಮಕ್ಕಳನ್ನು ಕೂಡ ನೀವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಆ ಆಶ್ರಮ ಕೂಡ ಹೊರಟೋಗ್ತದೆ. ಈಗ ಯೋಚನೆ ಮಾಡಿ, ಇರ್ತಕ್ಕಂಥ 4 ಆಶ್ರಮಗಳಲ್ಲಿ 3 ಆಶ್ರಮಗಳನ್ನು ನೋಡ್ಕೊಳ್ತಕ್ಕಂಥ ಪೂರ್ಣ ಜವಾಬ್ದಾರಿ ಯಾರಿಗಿದೆ? ಗೃಹಸ್ಥ ಆಶ್ರಮ ಇದೆ. ಧನ್ಯೋ ಗೃಹಸ್ಥಾಶ್ರಮಿ ಅಂತ ಹೇಳಿದೆ. ಆದರೆ ಅಲ್ಲೇ ಮುಳುಗಿ ಹೊರಟೋಗ್ಬಿಟ್ರೆ, ಈ ದಶಿನಲ್ಲಿ ಹೊಲದಲ್ಲಿ ಗದ್ದೆನಲ್ಲಿ ಕಾಲಿಟ್ರೆ ಹೆಂಗಾಗುತ್ತೆ? ಒಂದು ಕಾಲ್ ಕಿತ್ತು ಇನ್ನೊಂದು ಕಾಲ್ ಇಡ್ಲಿಕ್ಕೆ ಹೋದ್ರೆ ಸಿಗಾಕೊಂಡ್ಬಿಡ್ತವೆ. ಅದಕ್ಕೆ ಒಂದು ಮಾತು ಬರ್ತದೆ, ಕಾತೆ ಕಾಂತ ಕಶ್ಯ ಪುತ್ರ ಸಂಸಾರೋ ಅಯಂ ಅತೀವ ವಿಚಿತ್ರ ಕಶ್ಯ ತ್ವಂ ಕಹ ಕುತ ಆಯಾತಃ ತತ್ವಂ ಚಿಂತಯ ತದಿಹ ಭ್ರಾತಃ. ಅದು ಈ ಹೆಂಡತಿ ಅಂತ ಬಂದಿದಾರಲ್ಲ, ಯಾರಿಗೆ? ಗಂಡನಿಗೆ ಹೆಂಡತಿ ಅಂತ ಬಂದಿದ್ರೆ, ಹೆಂಡತಿಗೆ ಗಂಡ ಅಂತ ಸಿಕ್ಕಿದಾರಲ್ಲ, ಸಂಸಾರ ಅಂತ ಆಗಿದೆಯಲ್ಲ, ಸ್ವಲ್ಪ ಹಾಗೆ ಯೋಚನೆ ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಎಲ್ಲಿಂದ ಬಂದದ್ದು ಹೆಂಡತಿ? ಅಪ್ಪನ ಮನೆಯಿಂದ ಅಂತ ಅನ್ಸುತ್ತೆ. ಅಪ್ಪನ ಮನೆಗೆ ಎಲ್ಲಿಂದ ಬಂದದ್ದು? ಅದನ್ನು ಯೋಚನೆ ಮಾಡು. ನೀನ್ ಎಲ್ಲಿಂದ ಬಂದೆ ಅಂತ ಹೆಣ್ಮಗಳನ್ನ ಕೇಳಿ, ನಮ್ಮ ಅಪ್ಪನ ಮನೆಯಿಂದ ಬಂದೆ, ಅಮ್ಮನ ಮನೆಯಿಂದ ಬಂದೆ, ತವ್ರ ಮನೆಯಿಂದ ಅಂತ ಹೇಳ್ತಾರೆ. ತವ್ರ ಮನೆಗೆ ಬಂದಿಯಲ್ಲ, ಎಲ್ಲಿಂದ ಬಂದೆ ಅಂತ ಕೇಳಿ ಆಗ ಎಲ್ಲಿಂದ ಬಂದ್ವಿ ಅಂತ ಒಂದು ಚಿಂತನೆ ಮಾಡ್ತಾ ಹೋದ್ರೆ ಒಂದು ತತ್ವದ ಕಡೆಗೆ ಹೋಗ್ತದೆ. ಅದೇ ತರ ಗಂಡಸರನ್ನ ಕೇಳಿ, ನೀನ್ ಹುಟ್ಟಿಂದ ಎಲ್ಲಿಂದ ಬಂದದಪ್ಪ ಅಂತ ಕೇಳಿ. ಈಗ 50 ವರ್ಷ ಆಗಿದೆ, 50 ವರ್ಷದ ಹಿಂದೆ ಎಲ್ಲಿದ್ದೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಇರ್ಲಿಲ್ವಾ? ಇಲ್ಲದೆ ಇದ್ದಂತಹದ್ದು ಬರ್ಲಿಕ್ಕೆ ಸಾಧ್ಯನಾ? ಯಾವುದು ಇರ್ಲಿಲ್ವೋ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ತೆಂಗಿನಕಾಯಿ ಬಂದಿದೆ, ಬಂದದ್ದೆಲ್ಲಿಂದ? ಮರದಿಂದ. ಮರ ಎಲ್ಲಿಂದ ಬಂತು? ಅಲ್ಲ, ಭೂಮಿಗೆ ಏನ್ ಹಾಕಿದ್ವಿ? ತೆಂಗಿನಕಾಯಿ ಹಾಕಿದ್ವಿ. ಆ ತೆಂಗಿನಕಾಯಿ ಒಳಗಡೆ ಏನೋ ಒಂದು ಶಕ್ತಿ ಇಲ್ಲ ಅಂತಂದ್ರೆ ಅದು ಮೊಳಕೆ ಹೊಡಿತಿತ್ತ? ಹಾಗೇನೆ ಅದನ್ನ ಕೇಳ್ತಾ ಇದ್ರ ಅವರು, ಕಶ್ಯ ಕಾತೆ ಕಾಂತಹ, ಹೆಂಡತಿ ಎಲ್ಲಿಯವಳು, ಯಾರವರು? ಅಥವಾ ನಾವೇ ತಗೊಳ್ಳಿ, ಬೇರೆ ಬೇಕಿಲ್ಲ. ಸುಮಾರು 50 ವರ್ಷದಿಂದ ನಾವು ಎಲ್ಲಿದ್ವಿ ಅಂತ ಕೇಳಿದ್ರೆ ಗೊತ್ತಿಲ್ಲ. ಇನ್ನೊಂದು 25, 30, 50 ವರ್ಷ ಆದ್ಮೇಲೆ ಎಲ್ಲಿರ್ತೀವಿ ಅಂತಂದ್ರೆ ಗೊತ್ತಿಲ್ಲ. ಇದನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಸಂಸಾರ ಮಾಡು, ಚಿಂತೆ ಇಲ್ಲ. ಪೂರ್ಣ ಗೊತ್ತಿಲ್ಲದೆ ಮುಳುಗೋಗ್ಬೇಡ. ಸ್ವಲ್ಪ ಯೋಚನೆ ಮಾಡು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತಾ ಇದೀಯ? ಈ ಮಕ್ಕಳು ಬಂದಿದಾವಲ್ಲ, ಕಶ್ಯ ಪುತ್ರ, ಯಾರ ಮಕ್ಳಿವು? ನಾವೇನೋ ಅಂದ್ಕೊಳ್ತಾ ಇದೀವಿ ನಮ್ಮ ಮಕ್ಕಳು ಅಂತ. ದೇಹನೇನ ಕೊಟ್ಟಿದ್ದೇವೆ, ಆ ದೇಹಕ್ಕೆ ಒಂದು ಬಂತಲ್ಲ ಪ್ರಾಣ ಅಂತಕ್ಕಂಥದ್ದು, ಅದು ಎಲ್ಲಿಂದ ಬಂತು?